ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಒಂದು ಶನಿವಾರದ ವಿಡಿಯೋ. ಶನಿವಾರ ಬೆಳಿಗ್ಗೆ ಒಂದು 10:30 ಇರಬೇಕು. ಆವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇದು ಗ್ಲಾಸು ಒಡೆದೋಗಿಲ್ಲ ಗ್ಲಾಸು. ಅದು ಸುತ್ತ ಏನು ಹೇಳ್ತಾರೆ ಅದಕ್ಕೆ, ಪಟ್ಟಿ ಕಬ್ಬಿಣದ್ದು, ಅದರಿಂದ ಅದು ಬಿಟ್ಟೋಗ್ಬಿಟ್ಟಿದೆ. ಅಂದರೆ ಬೇರೆ ಬೇರೆ ಆಗಿಬಿಟ್ಟಿದೆ. ಅದು ಸ್ವಲ್ಪ ನಾವು ಗೋಡೆಗೆ ತಾಗಿಸಿರೋದ್ರಿಂದ ಆ ಥರ ಇದೆ ಅಷ್ಟೇ. ಇಲ್ಲಾಂದರೆ ಅದು ಕೆಳಗಡೆ ಬಿದ್ದು ಹೊಡೆದೋಗ್ಬಿಡುತ್ತೆ. ನಮಗೆ ಅಂದರೆ ನನಗೆ ಅನ್ನೋದಕ್ಕಿಂತ ಮೋಹನ್ ಮಾಮನಿಗೆ ಇದೆಲ್ಲ ಮಾಡಿಸ್ಬೇಕು ಅಂದರೆ ಸಾಟರ್ಡೆ ಅಥವಾ ಸಂಡೇ ಅಂದರೆ ರಜಾ ದಿನ ಯಾರನ್ನಾದ್ರೂ ನೋಡಿ ಹುಡುಕಿ ಕರ್ಕೊಬಂದು ಮಾಡಿಸ್ಬೇಕು. ಇಲ್ಲಾಂದರೆ ಬೇರೆ ದಿನ ಅಂದರೆ ಆಫೀಸ್ ಇರುತ್ತಲ್ವ, ಮತ್ತು ಅದಕ್ಕೆ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಅಂದರೆ ಗೊತ್ತಿರೋರನ್ನ ಕೇಳಿ ಈ ಥರ ಆಗಿದೆ, ಯಾರಾದರೂ ಸಿಗ್ತಾರಾ ಅಂತೇಳಿ ವಿಚಾರಿಸಿ. ಇದಂದರೆ ಸುಮಾರು ಈ ವಿಂಡೋಗಳೆಲ್ಲ ಬಂದು ಹಳೆಯ ಮಾಡೆಲು. ಸುಮಾರು ಈ ಕ್ವಾರ್ಟರ್ಸ್ ಎಲ್ಲ ಕಟ್ಟಿದಾಗ ನನ್ನ ಪ್ರಕಾರ 45 ವರ್ಷ ಆಗಿರ್ಬೋದು. 45ರಿಂದ 50 ವರ್ಷ ಆಗಿದೆ ಅಂದ್ಕೊಂಡಿದ್ದೀನಿ. ಅಷ್ಟು ವರ್ಷದಿಂದ ಅಂದರೆ ಹಳೆಯ ಮಾಡೆಲ್. ಈ ಹಳೆಯ ಮಾಡೆಲ್ಗೆ ಇವಾಗ ಏನಾದರೂ ಬೇಕು ಅಂದರೆ ಸಿಗಲ್ಲ. ಈಗ ಏನಿದ್ರು ಹೊಸ ಮಾಡೆಲ್ಗಳು ಸಿಗುತ್ತೆ. ಇದೇನಾದರೂ ನಾವು ಹೊಸ ಕಿಟಕಿಗಳು ಏನಾದ್ರು ಮಾಡಿಸ್ಬೇಕಂದ್ರೆ ಫುಲ್ ಸೆಟ್ಟೇ ಚೇಂಜ್ ಮಾಡಿಸಿ ಹೊಸ ವಿಂಡೋಗಳೇನಾದರೂ ಮಾಡಿಸ್ಕೋಬೇಕು. ಬರೀ ಈ ವಿಂಡೋಗೆ ಏನಾದರೂ ಮಾಡಿಸ್ಬೇಕಂದ್ರೆ ಆಗಲ್ಲ. ಅದಕ್ಕೆ ಮೋಹನ್ ಮಾಮ ವಿಚಾರಿಸಿದ್ದಾರೆ, ಈ ಥರ ಗ್ಲಾಸ್ ಈ ಥರ ಆಗಿದೆ, ಬಂದು ನೋಡ್ಕೊಂಡೋಗಿ ಅಂತೇಳಿ. ಒಂದಿನ ಬಂದು ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡೋದ್ರು. ಆದರೆ ನಾವು ರಿಪೇರಿ ಮಾಡ್ತೀವಿ. ಆದರೆ ಏನಂದರೆ ಅಷ್ಟು ಹೈಟಿಗೆ ನಮಗೆ ಒಂದು ಏಣಿ ಬೇಕು ಅಂತ ಹೇಳಿದರು. ಅಷ್ಟು ಹೈಟಿಗೆ ಏಣಿ ಸಿಗೋದು ಡೌಟು ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ನಮಗೆ ಗೊತ್ತಿರೋರು ಇದೆ ಆ ಥರದ್ದು ಏಣಿ, ಅಷ್ಟು ಹೈಟಿಗೆ ಸಿಗೋಲ್ಲ, ಆದರೆ ಓಕೆ ಅಂತ ಹೇಳಿದ್ರು. ಆಮೇಲೆ ಆ ಥರದ್ದು ಏಣಿನ ತಂದು ಆಮೇಲೆ ಮೋಹನ್ ಮಾಮ ಅವ್ರನ್ನೇ ಕರ್ಕೊಂಡೋಗಿದ್ರು. ಗ್ಯಾರೇಜಲ್ಲಿದೆ ಅಂಥೇಳಿ ತೊಗೊಂಡು ಬಂದು ಇವಾಗ ರಿಪೇರಿ ಮಾಡ್ತಾ ಇದ್ದಾರೆ. ಅದು ಏನಿಲ್ಲ, ಅದಕ್ಕೆ ಸ್ವಲ್ಪ ಗ್ಲಾಸ್ ಅಂಟಿಸೋದು ಒಂದು ಗಮ್ ಥರ ಬರುತ್ತೆ. ಆ ಗಮ್ನ ಅದಕ್ಕೇನೋ ಹೇಳ್ತಾರೆ ಪಟ್ಟಿ ಅಂತ, ಗ್ಲಾಸ್ ಪಟ್ಟಿ ಅಂತ ಏನೋ ಬರುತ್ತೆ. ಅದನ್ನು ಸುತ್ತ ಅಂಟಿಸೋದು. ಬೇರೆದು ಗ್ಲಾಸ್ ಎಲ್ಲ ಏನಂದರೆ ಅದಕ್ಕೆ ಸ್ಕ್ರೂಗಳೆಲ್ಲ ಇದೆ, ಅದೆಲ್ಲ ಹಾಕ್ಬಿಟ್ಟು ಲಾಕ್ ಮಾಡ್ಬೋದು. ಇದಕ್ಕೇನಾಗಿದೆ, ಆ ಪಟ್ಟಿ ಒಂದು ಬರುತ್ತೆ, ಒಂದು ಮರದ ಪೀಸ್ ಬರುತ್ತೆ. ಅದು ಕಳ್ಕೊಂಡು ಯಾವಾಗ ಬಿದ್ದೋಗಿದೆ ಏನೂ ಗೊತ್ತಿಲ್ಲ, ಅದು ಬಿದ್ದೋಗ್ಬಿಟ್ಟಿದೆ. ಆವಾಗ ಈಗಿಲ್ಲ ಅದು. ಅದಕ್ಕೆ ನಾವು ಇವಾಗ ಆ ಗ್ಲಾಸ್ ಪಟ್ಟಿ ಏನಿದೆ ಅದನ್ನು ಅಂಟಿಸ್ಬೇಕಷ್ಟೆ. ಆ ಗ್ಲಾಸ್ ಸುತ್ತ ಅಂಟಿಸ್ಬಿಟ್ರೆ ಅದು ಇವಾಗ ಮೊದಲೊಂದು ಸರಿ ಅದೇ ಥರ ಆಗಿತ್ತು. ಅವರು ಹೊಸ ಗ್ಲಾಸ್ ಎಲ್ಲ ಹಾಕಿ ಅದೇ ಥರನೇ ಸೇಮ್ ಅಂಟಿಸಿದ್ರು. ಅಂದರೆ ಮೊದಲು ಗ್ಲಾಸ್ ಹೊಡೆದೋಗ್ಬಿಟ್ಟಿತ್ತು, ಅವಾಗ ಅಂಟಿಸೆಲ್ಲ ಕೊಟ್ಟಿರಿ. ಇವಾಗ ಅದು ಅಂಟಿಸೆಲ್ಲ ಒಂದು 7 ಇಯರ್ಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ, ಒಣಗಿ ಉದುರೋಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಿಸಿಲು ಎಷ್ಟು ಬೀಳುತ್ತೆ ಅಷ್ಟು ಬೇಗ ಅದು ಹಾಳಾಗ್ತಾ ಹೋಗುತ್ತೆ. ಅದರಿಂದ ಇವಾಗ ಹಾಕಿಸ್ತಾ ಇದ್ದೀವಿ. ಇದು ಎಷ್ಟು ವರ್ಷ ಬರುತ್ತೆ ಏನೋ ಗೊತ್ತಿಲ್ಲ, ಆದರೂ ಕೂಡ ರಿಪೇರಿ ಮಾಡಿಸಲೇಬೇಕು. ಏನಂದರೆ ಗಾಳಿ ಇವಾಗಂತೂ ಆಷಾಢದ್ದು ಗಾಳಿ ಇರೋದ್ರಿಂದ ಜಾಸ್ತಿನೇ ಗಾಳಿ ಬೀಸ್ತಾ ಇರುತ್ತೆ. ಅದರಿಂದ ಇವಾಗ ಒಂದು ವಾರ ಮಲಗೋದಕ್ಕೆ ರೂಮಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಆಮೇಲೆ ಅವರು ನೀಟಾಗಿ ಗ್ಲಾಸ್ ಎಲ್ಲ ಅದು ಏನಿದೆ ಅದು ಗ್ಲಾಸ್ ಪಟ್ಟಿ ಅದನ್ನು ನೀಟಾಗಿ ಅಂಟಿಸ್ಬಿಟ್ಟು ಆಮೇಲೆ ಅವರು ಹೊರಟರು. ಅದು ಕೆಲಸ ಸದ್ಯಕ್ಕೆ ಕಂಪ್ಲೀಟ್ ಆಯಿತು. ಇವಾಗ ನಾನು ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ ಜ್ಯೂಸ್ ಮತ್ತು ಆಯಿಲ್ ಹಚ್ಕೊಂಡು ಸ್ನಾನ ಮಾಡಬೇಕು. ಮತ್ತು ನೆನ್ನೆನೂ ಮಾಡಿದ್ದೆ. ಮತ್ತು ಇವಾಗತ್ತು ಏನೂ ಇಲ್ಲ, ಆರಾಮಾಗಿದ್ದೀನಿ. ಜ್ವರ ಏನೂ ಇಲ್ಲ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಜ್ವರ ಬಂದಿರೋದು ನಿಮಗೆ ಆ ಇಂಜೆಕ್ಷನ್ನು ಕೊಟ್ಟಿರೋದು, ಇವಾಗ ಪೇಯ್ನ್ ಬರ್ತಾ ಇದೆಯಲ್ಲ ಅದರಿಂದನೇ ನಿಮಗೆ ಜ್ವರ ಬಂದಿದೆ ಅಷ್ಟೇ ಅಂತ ಹೇಳಿದ್ರಲ್ಲ. ಅದಕ್ಕೆ ಮತ್ತೆ ಬಿಸಿ ಸ್ನಾನ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಮತ್ತು ಹೇಗಿದ್ರು ಅವತ್ತು ಶನಿವಾರ ನಮ್ಮ ಮನೆಯ ವಾರದ ದಿನ, ಅಂದರೆ ದೇವ್ರ ವಾರದ ದಿನ. ಅದರಿಂದ ತಲೆಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಮತ್ತೆ ಶನಿವಾರ ಈರುಳ್ಳಿ ಜ್ಯೂಸ್ ಮತ್ತು ಆಯಿಲೆಲ್ಲ ಹಚ್ಕೊಂಡು ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ನಿನ್ನೆ ನಾನು ಬಾದಾಮ್ ಎಲ್ಲ ನೆನೆಸಿದ್ದೆ, ನಿಮಗೆ ತೋರಿಸಿದ್ದೆ ನಿನ್ನೆ ಬಾದಾಮ್ ಹಾಲು ಮಾಡೋಣ ಅಂಥೇಳಿ. ಆದರೆ ಏನಾಯಿತು, ಅಷ್ಟೊತ್ತಿಗೆ ನನಗೆ ಈ ಥರ ಫೀವರ್ ಬರೋ ಥರ ಸ್ಟಾರ್ಟ್ ಆಯ್ತಲ್ಲ, ಅದರಿಂದ ನಾನು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದು ಬಿಡಿಸಿ ನಾನು ಮಾಡೋಕ್ಕಾಗಲ್ಲ ಈಗ ನನಗೆ. ಅದಕ್ಕೆ ಅದನ್ನು ನಾಳೆಗೆ ಮಾಡ್ತೀನಿ ಅಂದ್ಬಿಟ್ಟು ಕೌಶಿಗೆ ಹೇಳಿದ್ದೆ ಫ್ರಿಜ್ಜಲ್ಲಿ ಇಟ್ಬಿಡು ಅದನ್ನು ಅಂಥೇಳಿ.
ಅದಕ್ಕೆ ಅವನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವತ್ತು ಓಕೆ ಆರಾಮಾಗಿದ್ದೀನಲ್ಲ, ಅದಕ್ಕೆ ನಾನು ಇವತ್ತು ಬಿಡಿಸ್ಬಿಟ್ಟು ಮಾಡೋಣ ಅಂಥೇಳಿ ಇವತ್ತು ಬಾದಾಮಿನ ಸಿಪ್ಪೆ ಏನಿದೆ ಅದನ್ನೆಲ್ಲ ಬಿಡಿಸಿ ಬಾದಾಮ್ ಹಾಲು ಮಾಡುವಂಥದ್ದು. ಸಿಪ್ಪೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅದು ಸಿಪ್ಪೆ ಏನಂದರೆ ಬಾಯಿಗೆ ಒಂಥರ ಸಿಗ್ತಾ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸಿಪ್ಪೆ ಹಾಕ್ಬಾರ್ದು ಅಂತ ಏನಿಲ್ಲ, ಹಾಕಿದರೆ ಆ ಥರ ಆವಾಗವಾಗ ತೆಗಿಬೇಕಾಗುತ್ತೆ ಬಾಯಿಂದ ಆ ಸಿಪ್ಪೆನ. ಅದರಿಂದ ಬಿಡಿಸ್ಬಿಟ್ಟು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೇನಂದರೆ ನಿನ್ನೆ ಫ್ರೆಶ್ಶಾಗಿ ನೆನೆಸಿದ್ದೆ, ನಿನ್ನೆ ಚೆನ್ನಾಗಿತ್ತು. ಇವಾಗ ಫ್ರಿಜ್ಜಲ್ಲಿಟ್ರೂ ಅದ್ರದ್ದು ಸ್ವಲ್ಪ ಲೈಟಾಗಿ ನಾನು ಸಿಪ್ಪೆ ತೆಗಿತಾ ಇದ್ನಲ್ಲ, ಅದ್ರದ್ದು ಏನಂದರೆ ಸಿಪ್ಪೆ ತೆಗೆದ್ಮೇಲೆ ಆ ಕಲ್ಲರೇ ಚೇಂಜ್ ಆಗಿದೆ. ಬೇರೆ ದಿನ ಎಲ್ಲ ಸಿಪ್ಪೆ ತೆಗೆದ್ರೂ ಕೂಡ ವೈಟ್ ಕಲರ್ ಇರುತ್ತೆ, ಅವತ್ತು ಕಲ್ಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ನೀವು ನೋಡ್ತಿರ್ಬೋದು. ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿದೆಯೋ ಏನೋ ಗೊತ್ತಿಲ್ಲ, ನನಗೆ ರಿಯಲಿ ಸಿಪ್ಪೆ ಎಲ್ಲ ಬಿಡಿಸಿದ್ನಲ್ಲ, ನನಗೆ ಅದು ಗೊತ್ತಾಗ್ತಿದೆ. ಅದು ಏನಂದರೆ ಕಲ್ಲರು ಸ್ವಲ್ಪ ಏನೋ ಒಂಥರ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಅಥವಾ ಏನೋ ಗೊತ್ತಿಲ್ಲ, ಎಲ್ಲ ನಿನ್ನೆ ಮಾಡಬೇಕಾಗಿರೋದನ್ನು ಇವತ್ತು ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಲೈಟಾಗಿ ಫುಲ್ಲು ವೈಟ್ ಇಲ್ಲ, ಅದು ಸ್ವಲ್ಪ ಲೈಟಾಗಿ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ವೈಟ್ಗಿಂತ ಸ್ವಲ್ಪ ಕಡಿಮೆ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಓಕೆ, ಇವತ್ತು ಆರಾಮಾಗಿದ್ದೀನಿ ಅಂತೇಳಿ ಇದು ಮಾಡಿ ಕುಡಿಯೋಣ ಅಂತೇಳಿ ಮಾಡ್ತಿದ್ದೀನಿ. ಬಿಡಿಸಿ ಇಟ್ಟಿದ್ದೀನಿ. ಆದರೂ ನೋಡು, ನಿನ್ನೆ ಥರ ಏನು ಹೇಳು ಫ್ರಿಜ್ಜಲ್ಲಿ ಇಟ್ಟಿದ್ದೀವಲ್ಲ, ಅದರಿಂದ ಇಲ್ಲಿ ನೋಡು ಥರ ಡಾಟ್ ಥರ ಅಲ್ಲೇ ನೆನೆಸಿ ಅಲ್ಲೇ ಮಾಡು, ಅದು ಒಂಥರ ಫುಲ್ಲು ಕಲ್ಲರ್ ಫುಲ್ ವೈಟ್ ಇರುತ್ತೆ. ಇವತ್ತು ಮಾಡ್ತೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಶೇಡ್ ಆಗೈತೆ, ಒಂಥರ ಡಾಟ್ ಥರ ನೀಟಾಗಿ ಸಿಪ್ಪೆ ಹೋಗಿಲ್ವೇನೋ ಅನ್ನೋ ಥರ ಇರುತ್ತೆ. ಆಮೇಲೆ ಸಂಡೇ ಇನ್ನೊಂದೇನು ಗೊತ್ತಾ, ಕರೆಂಟ್ ಹೋಗ್ಬಿಡುತ್ತೆ ಆಯಿತಾ. ಆಮೇಲೆ ಇನ್ನೊಂದೇನು, ಕರೆಂಟು ಯಾವ ಟೈಮಿಗೆ ಹೋಗುತ್ತೆ ಅಥವಾ ಹೋಗಲ್ಲ ಅದೇನು ಗೊತ್ತೇ ಇಲ್ಲ ಕರೆಕ್ಟಾಗಿ ಸಂಡೇ ದಿನ. ಆದ್ದರಿಂದ ನಾನು ಸಂಡೇ ಮಿಷಿನ್ಗೆ ಬಟ್ಟೆ ಸೋಮವಾರ ಬಟ್ಟೆ ಇಲ್ಲಿ ನೋಡ್ಕೊಳ್ಳಿ. ನೀನು ಆ ಥರ ತೆಗೆಯೋದು ಕಾಣಿಸ್ಬೇಕು ತಾನೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಅದು ಮಾಡೋದು ಬಿಡು, ಅಲ್ಲಿ ಇಟ್ಬಿಟ್ಟು ನಾನು ಮಾಡ್ತೀನಿ. ಇವಾಗ ನೀವು ಕಾಣಿಸ್ತಾ ಇಲ್ಲ ಇಲ್ಲಿ, ಕಾಣಿಸುತ್ತೆ ನನಗೆ ನಾನು ನನ್ನ ಕೆಲಸ ಮಾಡುವಾಗ ನನಗೆ ಕಾಣಿಸುತ್ತೆ, ನೋಡೋಕ್ಕಾಗಲ್ಲ. ನೀಟಾಗಿ ಕೆಳಗಡೆ ಇದು ಮಾಡಬೇಕು. ಅಪ್ಪಂಗೆ ಟೀ ಬೇಕಾಕೆ ಇಲ್ಲ, ಇದೇ ಕುಡಿಯುತ್ತಾ ಇಲ್ಲ, ಟೀ ಮಾಡೋಣ ಅಂತ. ಟೀ ಬೇಕಾ ಇಲ್ಲಿ ಬಾದಾಮ್ ಹಾಲು ಮಾಡ್ತೀನಲ್ಲ ಅದು ಬೇಕಾ ಅಷ್ಟೆ. ಇದೇ ಕುಡಿಯುತ್ತಂತ. ನಾನು ಈ ಜ್ಯೂಸ್ ಎಲ್ಲ ಮಾಡುವಾಗ, ಜ್ಯೂಸ್ ಅನ್ನೋದಕ್ಕಿಂತ ಬಾದಾಮ್ ಹಾಲು ಮಾಡುವಾಗ ಕೌಶಿ ಬಂದಿದ್ದ, ಅದಕ್ಕೆ ಅವನು ಯೂನಿಫಾರ್ಮು ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡಮ್ಮ ಇವತ್ತೇ, ನಾಳೆ ಹಾಕ್ತೀರಾ ಇವತ್ತು ಹಾಕ್ತೀರಾ ಅಂತ ಕೇಳ್ದ. ಇವತ್ತೇ ಹಾಕ್ಬಿಡಿ ಅಂತ. ಅದಕ್ಕೆ ನಾನು ಸೋಮವಾರ ಹಾಕ್ತೀನಿ ಅಂತ ಹೇಳಿದೆ. ನನಗೆ ಸೋಮವಾರ ಬೇಕಲ್ಲ ಅಂದ. ಇನ್ನೊಂದು ಜೊತೆ ಎಕ್ಸ್ಟ್ರಾ ಇದೆ, ಅದನ್ನು ಹಾಕ್ಕೊಂಡು ಹೋಗು. ನಾಳೆ ಏನಂದರೆ ಭಾನುವಾರ ಕರೆಂಟ್ ಯಾವ ಟೈಮಲ್ಲಿ ಹೋಗುತ್ತೆ ಯಾವ ಟೈಮಲ್ಲಿ ಬರುತ್ತೆ ಅದೇನು ಗೊತ್ತೇ ಆಗೋಲ್ಲ. ಒಂದೊಂದು ದಿನ ಬೆಳಿಗ್ಗೆ ಹೋದ್ರೆ ಇನ್ನೂ ಸಂಜೆ 7 ಗಂಟೆ ತನಕ ಬರೋಲ್ಲ. ಅದಕ್ಕೆ ಮಿಷಿನಲ್ಲಿ ಅರ್ಧಂಬರ್ಧಂ ಆಗಿರುತ್ತೆ, ಅಲ್ಲೇ ಇರುತ್ತೆ, ಅದರಿಂದ ಬೇಡ. ಅದಕ್ಕೆ ನಾನು ಸಂಡೇ ವಾಷಿಂಗ್ ಮಿಷಿನ್ಗೆ ಬಟ್ಟೆನೇ ಹಾಕಲ್ಲ, ಇದೊಂದೇ ಕಾರಣಕ್ಕೆ. ಒಂದೊಂದು ದಿನ ಹೋಗಲ್ಲ, ಒಂದೊಂದು ದಿನ ಹೋಗುತ್ತೆ, ಅದರಿಂದ ಹಾಕಲ್ಲ ಅಂತ ಅವನಿಗೆ ಹೇಳ್ತಾ ಇದ್ದೆ. ಹಾಗೆ ಮೋಹನ್ ಮಾಮನಿಗೆ ಟೀ ಏನಾದರೂ ಬೇಕಾ, ಇದನ್ನೇ ಕುಡಿತಾರ ಅಂತ ಕೇಳಿದೆ. ಅವರು ಇದನ್ನೇ ಕುಡಿತೀನಿ ಅಂದರು. ಸರಿ ಆಯಿತು ಅಂತೇಳಿ ಮಾಡ್ತಾಯಿದ್ದೀನಿ. ಇದೇನಿಲ್ಲ, ಸಿಂಪಲ್ಲು. ಬಾದಾಮಿನೆಲ್ಲ ನೆನೆಸೋದು, ಬೆಳಿಗ್ಗೆ ನೆನೆಸಿದ್ರೆ ಆಗುತ್ತೆ. ನೆನೆಸ್ಬಿಟ್ಟು ಅದು ಸಿಪ್ಪೆ ಏನಿದೆ ಅದನ್ನೆಲ್ಲ ನೀಟಾಗಿ ತೆಗೆದುಬಿಡಿ.
ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಫುಲ್ಲು ಹೆಂಗಿರ್ಬೇಕಂದ್ರೆ ಅದರದ್ದು ಬಾದಾಮು ಫುಲ್ಲು ನೈಸ್ ಆಗಬೇಕು. ಸ್ವಲ್ಪ ಕೂಡ ಅದು ಸಿಗಬಾರ್ದು ಬಾಯಿಗೆ, ಅಲ್ಲಿಗೆಲ್ಲ ಸಿಗೋದು ಆ ಥರದ್ದೆಲ್ಲ ಆಗಬಾರ್ದು. ನಾವು ಪಾಯಸ ಎಲ್ಲ ಮಾಡ್ತೀವಿ ನೋಡಿ, ಆ ಥರ ಟೈಪು ಇದನ್ನು ಚೆನ್ನಾಗಿ ರುಬ್ಬಿ ಕಾಫಿ ಎಲ್ಲ ಕುಡಿತೀವಿ ನೋಡಿ, ಆ ಟೈಪ್ ಕುಡಿಬೇಕು. ಬಾಯಿಗೆಲ್ಲ ಸಿಗ್ತಾಯಿದ್ರೆ ಒಂಥರ ಅಷ್ಟು ಇಷ್ಟ ಆಗೋಲ್ಲ. ಅದರಿಂದ ಚೆನ್ನಾಗಿ ನುಣ್ಣಗೆ ರುಬ್ಬಿಡಿ. ನುಣ್ಣಗೆ ರುಬ್ಬಿಟ್ಟು ಇವಾಗ ಇದಕ್ಕೆ ನೀವು ಹಾಲು ಕೂಡ ಮಿಕ್ಸ್ ಮಾಡಬೇಕು. ಮಾಮೂಲಿ ಹಾಲಿರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಕಾಯಿಸಬೇಕು. ಆದಷ್ಟು ತೆಳುವಾಗಿ ಮಾಡ್ಕೋಬೇಕು. ಅಂದರೆ ಏನು ಹೇಳ್ತಾರೆ, ನೀರು ಥರ ಇರಬೇಕು. ತೆಳು ಅಂದರೆ ಹಾಲು ಮತ್ತು ಈ ಬಾದಾಮಲ್ಲಿ ಏನು ರುಬ್ಕೊಂಡಿದ್ದೀರ ಬಾದಾಮು ಅದೆರಡೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಫಸ್ಟಾದರೂ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಆಮೇಲೆ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು. ಚೆನ್ನಾಗಿ ಕಾಯಿಸ್ಬೇಕು ಅದನ್ನು ಅಷ್ಟೇ. ಏನಂದರೆ ತೆಳು ಮಾಡಿಕೊಂಡ್ರೆ ಸರಿ ಇರುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಗಟ್ಟಿ ಮಾಡ್ಕೊಬಿಟ್ರೆ ಫುಲ್ಲು ಪಾಯಸ ಥರ ಗಟ್ಟಿಯಾಗಿಬಿಡುತ್ತೆ. ಅದರಿಂದ ನಿಮಗೆ ಯಾವ ಥರ ಅಳತೆಗೆ ಬೇಕು ನೀವು ಆ ಅಳತೆಗೆ ಮಾಡ್ಕೊಬೋದು. ನಾನಿಲ್ಲಿ ಆದಷ್ಟು ತೆಳು ಮಾಡ್ಕೋತಾ ಇದ್ದೀನಿ. ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆಗುತ್ತಾ ಏನೋ ಗೊತ್ತಿಲ್ಲ. ಇವಾಗ ನಾನು ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ಆಮೇಲೆ ಮಿಕ್ಸ್ ಮಾಡಲ್ಲ. ಇಲ್ಲಾಂದರೆ ಫಸ್ಟೇ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿಬಿಟ್ಟು ಮತ್ತು ನೀವು ಶುಗರ್ ಹಾಕ್ತೀರಾ ಅಥವಾ ಬೆಲ್ಲ ಹಾಕ್ತೀರಾ, ಅದು ನಿಮಗೆ ಬಿಟ್ಟಿರೋದು. ನಾನಿಲ್ಲಿ ಶುಗರೇ ಯೂಸ್ ಮಾಡ್ತಾಯಿದ್ದೀನಿ, ಬೆಲ್ಲ ಯೂಸ್ ಮಾಡ್ತಾಯಿಲ್ಲ. ಹಾಗೆ ನಿಮ್ಗೆ ಏನಾದರೂ ಏಲಕ್ಕಿ ಕಾಯಿ ಹಾಕ್ತೀನಿ ಅಂದರೆ ಒಂದು ಹಾಕ್ಕೋಬೋದು. ಇಲ್ಲ ನೀವು ಕೇಸರಿ ಏನಾದರೂ ಮನೇಲಿ ಇದ್ದರೆ ಕೇಸರಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಕೇಸರಿನೂ ಯೂಸ್ ಮಾಡ್ತಿಲ್ಲ ಮತ್ತು ಏಲಕ್ಕಿ ಕಾಯಿ ಏನಿದೆ ಏಲಕ್ಕಿ ಕಾಯಿನೂ ಕೂಡ ಯೂಸ್ ಮಾಡ್ತಿಲ್ಲ. ಅದೆರಡು ಕೂಡ ಸ್ಕಿಪ್ ಮಾಡಿದ್ದೀನಿ. ಯಾರಿಗಾದರೂ ನಿಮಗೆ ಇಷ್ಟ ಆದರೆ ಅದೆರಡು ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಅಂದರೆ ಸ್ವಲ್ಪ ಕೇಸರಿ ಎಲ್ಲ ಹಾಕಿದ್ರೆ ಇಲ್ಲಿ ಬೇಕ್ರಿಗಳಲ್ಲಿ ಬಾದಾಮಲ್ಲಿ ಯಾವ ಥರ ಇರುತ್ತೆ, ಸ್ವಲ್ಪ ಆ ಕಲ್ಲರ್ ಬರುತ್ತೆ ಸ್ವಲ್ಪ ಲೈಟಾಗಿ. ನಾನು ಇಲ್ಲಿ ಏನು ಮಿಕ್ಸ್ ಮಾಡ್ತಾ ಇಲ್ವಲ್ಲ, ಅದರಿಂದ ಫುಲ್ಲು ವೈಟ್ ಕಲರ್ ಇದೆ ಅಷ್ಟೇ. ಚೆನ್ನಾಗಿರುತ್ತೆ. ಯಾವಾಗಲಾದರೂ ತುಂಬ ನಾನೇನು ಅವಾಗವಾಗ ಇದೆಲ್ಲ ಮಾಡಲ್ಲ, ತುಂಬ ಅಪರೂಪಕ್ಕೆ ಮಾಡ್ತೀನಿ. ಈ ಸರಿ ಡಿಮಾರ್ಟ್ಗೆ ಹೋಗಿದ್ದೆ, ತುಂಬ ತಂದಿದೆ. ಅಂದರೆ 1/2 kg ತರೋದು ನಾನು ಯಾವಾಗಲೂ ಬಾದಾಮಿನ, ಯಾಕೆಂದರೆ ಡೈಲಿ ನೆನೆಸ್ತಾ ಇರ್ತೀನಲ್ವಾ, ಅದರಿಂದ ಯಾವಾಗಲೂ ನೆನೆಸಿ ಸಿಪ್ಪೆ ತೆಗೆದು ತಿಂತಾ ಇರ್ತೀವಿ. ಅದಕ್ಕೆ ಇದನ್ನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಈಸಿ ಇರುತ್ತೆ, ಈ ಥರ ಮಾಡ್ಕೊಂಡು ಕುಡಿಬೋದು. ನಿಮಗಿಷ್ಟ ಆದರೆ ವಾರ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗಲಾದರೂ ಅಪರೂಪಕ್ಕೆ ಒಂದು ಸಾರಿ ಈ ರೀತಿ ಮಾಡ್ಕೊಬೋದು. ಇವಾಗ ಅದೆರಡು ಚೆನ್ನಾಗಿ ಕಾದಿದೆ, ಅಂದರೆ ಬಿಸಿಯಾಗಿ ಕುದೀತಾ ಇದೆ. ಇವಾಗ ನಾನು ಶುಗರ್ ಹಾಕೋತಾ ಇದ್ದೀನಿ. ಶುಗರ್ಗಿನ ಬೆಲ್ಲ ಒಳ್ಳೆಯದು, ಆದರೆ ನಾನು ಶುಗರೇ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆದಮೇಲೆ ನೀವು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ಆಯಿತು. ಫುಲ್ಲು ಕೂಲ್ ಆದಮೇಲೆ ಕುಡಿಬೋದು. ಇಲ್ಲ ನಾವು ಬಿಸಿ ಕುಡಿತೀನಿ ಅಂದರೂ ನೀವು ಬಿಸಿನಾದರೂ ಕುಡಿಬೋದು ಅಷ್ಟೇ. ಇವಾಗ ಅದು ಹಾಲೇನಿದೆ ಆಗಿದೆ. ನಾನಿಲ್ಲಿ ಸ್ಟೀಲು ಲೋಟನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಗ್ಲಾಸ್ ಲೋಟ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಫುಲ್ ಬಿಸಿ ಇಲ್ಲ, ಸ್ವಲ್ಪ ಕೂಲಾಗಿದೆ, ಆವಾಗಲೇ ಹಾಕಿ ಕೊಡ್ತಾಯಿದ್ದೀನಿ. ಗ್ಲಾಸ್ ಲೋಟ ಇದೆ ನಮ್ಮ ಮನೇಲಿ, ಗಾಜಿನ ಲೋಟಗಳಾದರೆ ನನಗೆ ಅದು ಯೂಸೇ ಮಾಡಲ್ಲ. ಸುಮ್ಮನೆ ಒಂದು ಬಾಕ್ಸಲ್ಲಿ ತಂದಿಟ್ಟಿದ್ದೀವಿ, ಅದು ಹಾಗೇ ಇದೆ, ಯೂಸೇ ಮಾಡಿಲ್ಲ. ಅಂದರೆ ಅದನ್ನ ಯೂಸ್ ಮಾಡಿಲ್ಲ ಅಂದರೆ ಓಪನೇ ಮಾಡಿಲ್ಲ, ತಂದಿರೋದು ಹಾಗೆ ಅಲ್ಲಿ ಶೋಕೇಸ್ ಇದೆಯಲ್ಲ ಅಲ್ಲಿ ಬಿದ್ದಿದೆ ಅಷ್ಟೇ. ಅದು ಒಡೆದೋಗ್ಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಯೂಸ್ ಮಾಡ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ.